ಹಾ 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 ಅಂದ್ರೆ ನಿಮಗೂ ನಂಬಿಕೆ ಮುಂದೆ ಹಾರ್ತಾ ಇದೆ. ಏನಾಗ್ತೈತಿ ಪಾಪ. ಎಲ್ಲ ಈಗ ನೋಡ್ರಿ, ಅವ್ ಏನೋ ಪ್ರಯತ್ನ ಮಾಡಾಕತ್ತಾರ ಈಗ ಎಲ್ಲರೂ ಸೇರಿ. ಓಕೆ ಓಕೆ ಓಕೆ. ಯಾವ್ದಾದ್ರು ಒಂದು ಮೂಳೆ ಸಿಕ್ಕರು ಅಥವಾ ಒಂದು ಸೇವಾ ಅಥವಾ ಒಂದು ಅಸ್ಥಿ ಪಂಜರ ಸಿಕ್ಕರು ಕೂಡ ಏನೋ ಒಂದು ಮಾರ್ಗ ಗುರಿ ಮುಟ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಪಾಪ ಓಕೆ ಯಾವುದು ಓಕೆ ಓಕೆ ಸಿಗವಲ್ದು ಓಕೆ ಹಿಂಗಾಗಿ. ಮಲ್ಲಿಕಾರ್ಜುನ್ ಅವರು, ಓಕೆ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ರೆಬಲ್ ಟಿವಿ ಜೊತೆ. ಎಸ್, ಸಾಕಷ್ಟು ಜನ ಒಂದಿಷ್ಟು ಮಾತಾಡ್ಕೊಳ್ತಾ ಇದ್ದಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಅನಾಮಿಕನ ಮೇಲೆ ಒಂದಿಷ್ಟು ನಂಬಿಕೆ ಇತ್ತು ನಮಗೆ. ಎಸ್, ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ 13ನೇ ಸ್ಪಾಟ್ ರಹಸ್ಯ ಕೆದಕ್ತಾ ಇದೆ. SIT ಅಧಿಕಾರಿ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಮಳೆಯಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು. ಎಸ್, ಮಳೆಯಿಂದಾಗಿ ಶೋಧ ಕಾರ್ಯ ಮುಂದೂಡುವ ಸಾಧ್ಯತೆ ಇರುವಂತದ್ದು. ಇಲ್ಲಿ ಮಳೆಯಿಂದಾಗಿ ಒಂದಿಷ್ಟು ಕಾರ್ಯವನ್ನ ಸಂಪೂರ್ಣವಾಗಿ ಮುಂದೂಡುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಒಂದಿಷ್ಟು ಮಳೆರಾಯನ ಅಡ್ಡಿ ಸಹಜವಾಗಿ ಇದೆ. ಮಳೆಯಲ್ಲೇ ಶೋಧ ಕಾರ್ಯ ಮುಂದುವರಿಯುತ್ತಾ ಅಥವಾ ಮುಂದೂಡ್ತಾರ? SIT ಅಧಿಕಾರಿಗಳ ಗಮನದಲ್ಲಿ ಇದೆ. ಏನ್ ಮಾಡ್ಬೇಕು, ಏನ್ ಕತೆ? ಮಳೆರಾಯ ಮತ್ತೆ ಮಳೆ ಬರ್ತಾ ಇದೆ. ಮಳೆರಾಯನ ಅಡ್ಡಿಯ ನಡುವೆಯೂ ಕೂಡ ಒಂದಿಷ್ಟು ಶೋಧ ಕಾರ್ಯ ಸಹಜವಾಗಿ ಇಟಾಚಿ ಕೆಲಸಗಳು ಮಾಡ್ತಾ ಇತ್ತು. ನಿನ್ನೆಯೂ ಕೂಡ ಮಾಡ್ತಾ ಇದ್ರು, ಇವತ್ತು ಕೂಡ ಮಾಡ್ಬೇಕಾ ಬೇಡವಾ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರ SIT ಅಧಿಕಾರಿಗಳ ಗಮನದಲ್ಲಿದೆ. ಏನ್ ಮಾಡ್ಬೇಕು, ಏನ್ ಕತೆ ನೋಡಿ. ಮಳೆ ಬರ್ತಾ ಇದೆ, ಮಳೆ ನಡುವೆಯೂ ಕೂಡ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಇದೆ. ಯಾಕಂದ್ರೆ ಈ ಕೇವಲ ಇದು 15 ದಿನ ಅಲ್ಲ, ಈ ಹಿಂದೆಯೂ ಕೂಡ ಯಾವಾಗಲೂ ಕೂಡ ಮಳೆನೇ ಇರುತ್ತೆ. ಅಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಮಳೆಯ ನೀರಿನ ಒಂದಿಷ್ಟು ತೇವಾಂಶ ಇರೋದ್ರಿಂದ GPR ನಿನ್ನೆ ಒಂದಿಷ್ಟು ಸಿಗ್ನಲ್ ಕೊಡ್ತೋ ಬಿಡ್ತೋ ಗೊತ್ತಿಲ್ಲ, ಸರಿಯಾದಂತ ಮಾಹಿತಿ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಅದು ಕೂಡ. ಬಟ್ ಅಗಿಯುವಂತ ಕೆಲಸವು ಕೂಡ ನಿರಂತರವಾಗಿ ನಡೀತಾ ಇದೆ. ಈಗ ಮತ್ತೆ ಮಳೆ ಆರಂಭ ಆಗಿದೆ. ಇದರ ನಡುವೆ ಏನಾಗಬಹುದು, ಏನೆಲ್ಲ ಬೆಳವಣಿಗೆ ಆಗಬಹುದು? ಹಾಗಾದ್ರೆ ಸಹಜವಾಗಿ ಮಳೆಯಿಂದಾಗಿ ಶೋಧ ಕಾರ್ಯ ಮುಂದೂಡುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ 13ನೇ ಸ್ಪಾಟ್ನ ರಹಸ್ಯ ಕೆದಕ್ತಾ ಇದೆ SIT. ಇವತ್ತು ಅಸ್ಥಿಪಂಜರ ಸಿಗುತ್ತಾ ಅಥವಾ ನಾಳೆ ಸಿಗುತ್ತಾ, ಮತ್ತೆ ಬೇರೆ ಪ್ಲೇಸ್ ಅನ್ನ ತೋರಿಸ್ತಾನ ಅನಾಮಿಕ ಅನ್ನುವಂತ ಡೌಟ್ ಕೂಡ ಇದೆ. ಯಾಕಂದ್ರೆ ದಿನ ಬೆಳಗಾದ್ರೆ ಕೂಡ ಒಂದಿಲ್ಲ ಒಂದು ಸ್ಥಳಗಳನ್ನ ತೋರಿಸುವಂತ ಕೆಲಸವನ್ನ ಅನಾಮಿಕ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಒಂದು ಕಡೆ ಬಗಲೇಗುಡ್ಡ, ಒಂದ್ ಕಡೆ ಕಲ್ಲೇರಿ ರಹಸ್ಯ, ಮತ್ತೊಂದು ಕಡೆ ಕನ್ಯಾಡಿ, ಈ ರೀತಿಯಾದಂತ ಪ್ಲೇಸ್ಗಳನ್ನ ತೋರಿಸುವಂತ ಸಂದರ್ಭದಲ್ಲಿ ಅನಾಮಿಕನ ಒಂದಿಷ್ಟು ನಡೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಹೊಸ ಸ್ಥಳದಲ್ಲಿ ಅಸ್ಥಿ ಪಂಜರಕ್ಕೆ SIT ಹುಡುಕಾಟ. ಮಾಸ್ಕ್ ಮ್ಯಾನ್ ತೋರಿಸಿದಂತ 2ನೇ ಸ್ಥಳದಲ್ಲೂ ಕೂಡ ಅಧಿಕಾರಿಗಳು ತಲಾಶನ್ನ ಮಾಡ್ತಾ ಇದ್ದಾರೆ. 2 ಇಟಾಚಿ ಮೂಲಕ ಭೂಮಿ ಅಗಿತಾ ಇರುವಂತ SIT. 2 ಇಟಾಚಿ ದಾರಿಯಲ್ಲಿ ಧರ್ಮಸ್ಥಳದ 13ನೇ ಸ್ಪಾಟ್ನ ರಹಸ್ಯ ಕೆದಕ್ತಾ ಇದ್ದಾರೆ SIT ಅಧಿಕಾರಿಗಳು. 13ನೇ ಪಾಯಿಂಟ್ನ 2ನೇ ಸ್ಥಳದಲ್ಲಿ ಕಳೆ ಬರಹಕ್ಕೆ ಒಂದಿಷ್ಟು ಶೋಧವನ್ನ ನಡೆಸ್ತಾ ಇದ್ದಾರೆ. ಒಂದಿಷ್ಟು ಮಳೆ ಬರ್ತಾ ಇದೆ, ಆದ್ರೂ ಕೂಡ ಮಳೆಯ ನಡುವೆ, ಮಳೆರಾಯನ ಅಡ್ಡಿಯ ನಡುವೆಯೂ ಕೂಡ 2ನೇ ಸ್ಥಳದಲ್ಲಿ ಒಂದಿಷ್ಟು ತಲಾಶನ ಮಾಡಲಾಗ್ತಾ ಇದೆ 2 ಹಿಟಾಚಿ ಮೂಲಕ. ಸೊ ಹಾಗಾಗಿ ಸಾಕಷ್ಟು ಜನ ಅವಾಗ್ತಾನೆ ಮಲ್ಲಿಕಾರ್ಜುನ್ ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಒಂದಿಷ್ಟು ನಂಬಿಕೆ ಇತ್ತು ಸರ್ ಒಂದು ವಾರದ ಹಿಂದೆ, ಬಟ್ ಅನಾಮಿಕ ತೋರಿಸ್ತಿದ್ದಂಥ ಒಂದು ಪ್ಲೇಸಲ್ಲೂ ಕೂಡ ಒಂದಿಷ್ಟು ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲಲ್ಲ. ಸೊ ಹಾಗಾಗಿ ಏನಾಗಬಹುದು ನನಗೂ ಕೂಡ ಡೌಟ್ ಇದೆ. ನಾವು ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದೀವಿ, ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಹೌದಪ್ಪ, ಅಸ್ಥಿ ಪಂಜರ ಸಿಕ್ಕರೆ ಒಂದಿಷ್ಟು ಏನಾದರೂ ಕೂಡ ಆಗಬಹುದು. FSL ಅಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾದಂಥ ವರದಿ ಕೊಡಬಹುದು. ಆದರೆ ಕಳೆಬರ 24 ಕಳೆಬರ ಇಟ್ಕೊಂಡು ಏನು ಮಾಡೋದು, ಏನು ಕತೆ? ಸರಿಯಾದಂಥ ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅಧಿಕಾರಿಗಳು ಕೂಡ ಒಂದಿಷ್ಟು ಹೇಳ್ತಾ ಇದ್ದಾರೆ. ಅನಾಮಿಕವು ಕೂಡ ಮುಂದೆನೇ ನಿಂತಿದ್ದಾನೆ, ಪ್ಲೇಸ್ ಮುಂದೆ ನಿಂತಿದ್ದಾನೆ. ಆ ಕಡೆ ಆಗಿರಿ, ಈ ಕಡೆ ಆಗಿರಿ, ಆ ಕಡೆ ಅದನ್ನು ತಗೋರಿ, ಒಂದು ಈ ಕಡೆ ತಗೋರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ದೊಡ್ಡ ಇಟಾಚಿಯಲ್ಲಿ ಒಂದಿಷ್ಟು ಹೇಳ್ತಾ ಇದ್ದಾನೆ. ನೋಡಿ, ಅಲ್ಲಿಯೂ ಕೂಡ ಅಲ್ಲಿಂದ ಅಗದು ಬಂದಿವಿ. ಆದರೆ ಇಲ್ಲಿಯೂ ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದೆ. ಒಂದು ಇಟಾಚಿ ಕಾರ್ಯವನ್ನು ಸ್ಥಗಿತಗೊಂಡಿರುವಂಥದ್ದು. ಈಗ ದೊಡ್ಡ ಇಟಾಚಿ ಏನಿದೆ ಒಂದಿಷ್ಟು ವರ್ಕ್ ಮಾಡ್ತಾ ಇದೆ. ಯಾಕಂದರೆ ಎಲ್ ಶೇಪ್ನಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಒಂದೇ ಇಟಾಚಿಯಲ್ಲಿ ದೊಡ್ಡದಾಗಿರುವಂಥ ಇಟಾಚಿ ಒಂದಿಷ್ಟು ವರ್ಕ್ ಮಾಡ್ತಾ ಇದೆ. ಯಾಕಂದರೆ ಎಲ್ ಶೇಪ್ನಲ್ಲೇ ಇಟ್ಟಿದ್ದಾನ 8 ಶವಗಳು, 8 ಅಸ್ಥಿ ಪಂಜರಗಳು ಸಿಗುತ್ತಾ, ಈ ರೀತಿಯಾದಂಥ ಮಾತುಗಳು. ಯಾಕಂದರೆ 8 ಅಸ್ಥಿ ಪಂಜರಗಳು ಸಿಗಬಹುದು. ಯಾಕಂದರೆ ಅನಾಮಿಕ ಹೇಳಿದ ಲೆಕ್ಕಾಚಾರ ನೋಡಿದ್ರೆ 8 ಶವಗಳನ್ನು ನಾನು ಹೂತಿದ್ದೀನಿ ಅಂತ SIT ಅಧಿಕಾರಿಗಳ ಮುಂದೆ ಮಾಹಿತಿ ಕೊಟ್ಟಿದ್ದ ಅಂತೆ.
8 ಇದೇ 13ನೇ ಸ್ಪಾಟ್ನಲ್ಲಿ. ಸೊ ಹಾಗಾಗಿ ಈಗಾಗಲೇ ಒಂದು ಪ್ಲೇಸ್ ನೋಡಿದ್ರು, ಅದರ ಪಕ್ಕದಲ್ಲೇ ಇರುವಂಥ ಒಂದೊಂದು ಪ್ಲೇಸನ್ನು ಅಗೆಯುವಂಥ ಕೆಲಸ ಆರಂಭ ಆಗಿದೆ. ಅದರ ನಡುವೆ ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಎಲ್ ಶೇಪ್ನಲ್ಲಿ ಒಂದಿಷ್ಟು ಮಾರ್ಕಿಂಗ್ ಮಾಡಿದ್ದಾರೆ. ಎಲ್ ಶೇಪ್ನಲ್ಲಿ ಮಾರ್ಕಿಂಗ್ ಮಾಡುವ ಮೂಲಕ ಒಂದಿಷ್ಟು ಅಗೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಣ್ಣ ಇಟಾಚಿ ಕೆಲಸ ನಿಲ್ಲಿಸಿದೆ. ದೊಡ್ಡ ಇಟಾಚಿ ಯಾವ ರೀತಿ ಆಗಬೇಕು, ಯಾಕಂದರೆ ಈಗ ಇದೇ ರೀತಿ ಮಳೆ ಬಂದರೆ ಗುಂಡಿಯಲ್ಲಿ ನೀರು ನಿಂತು ಬಿಡುತ್ತೆ. ಮತ್ತೆ ಪಂಪ್ ಸೆಟ್ ತರೋದು, ಮತ್ತೆ ಅದರಿಂದ ನೀರು ತೆಗೆಯೋದು, ಮತ್ತೆ ಅಗೆಯೋದು, ಇದೇ ರೀತಿಯಾದಂಥ ಕೆಲಸ 13ನೇ ಸ್ಪಾಟ್ನಲ್ಲಿ ನಡೀತಾ ಇದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದಿಷ್ಟು ಇಲ್ಲೂ ಕೂಡ ಕೊಳಚೆ ಮಣ್ಣು ಬರುತ್ತೋ ಏನು ಕಥೆನೋ ಏನಾಗುತ್ತೋ, ಯಾಕಂದರೆ ಮಳೆ ನಡುವೆಯೂ ಕೂಡ ಒಂದಿಷ್ಟು ಈಗಾಗಲೇ ಮತ್ತೊಂದು ಸಣ್ಣ ಇಟಾಚಿಯೂ ಕೂಡ ಬಂದಿದೆ. ಅದು ಕೂಡ ಯಾಕಂದರೆ ಮಳೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ಬೋದು. ಸೊ ಹಾಗಾಗಿ ಸಣ್ಣ ಇಟಾಚಿಯೂ ಕೂಡ ಒಂದಿಷ್ಟು ಮಣ್ಣು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಅಗೀತಾ ಇನ್ನೇನು ಅಸ್ಥಿ ಪಂಜರ ಸಿಕ್ಕರೆ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂಥ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು. ಈಗ ಕೊಳಚೆ ಮಣ್ಣು ಹತ್ತು ಬಿಡ್ತು, ಯಾಕಂದರೆ 5 ರಿಂದ 6 ಅಡಿ ಹೋಗಿಬಿಟ್ರೆ ಸಾಕು, ಈಗ ಕೊಳಚೆ ಮಣ್ಣು ಬರುತ್ತೆ. ಯಾಕಂದರೆ ಇಡೀ ಸ್ಥಳದಲ್ಲಿ ಕೊಳಚೆ ಮಣ್ಣೇ ಇದೆ ಅನ್ಕೋತೀನಿ. ಈ ಕೊಳಚೆ ಮಣ್ಣು 6 ಅಡಿ 5 ಅಡಿ ಆದ ನಂತರ ಕೊಳಚೆ ಮಣ್ಣು ಬರುತ್ತಾ ಅಥವಾ ಅದಕ್ಕಿಂತ ಮುಂಚೆ ಬರುತ್ತಾ, ಆ ಪ್ಲೇಸಲ್ಲಿ ಏನೆಲ್ಲ ಆಗಿದೆ, ಹೌದಾ, ಈ ರೀತಿಯ ಮಾತುಗಳು ಸಹಜವಾಗಿ ನಮ್ಮೆಲ್ರಿಗೂ ಕೂಡ ಕೇಳಿಬರುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಧಿಕಾರಿಗಳು ಅಲ್ಲೇ ಕೊಡೆಯನ್ನು ಹಿಡ್ಕೊಂಡು ಅಗಿತಾ ಇರಿ, ಮಳೆ ನೀರು ಸಂಪೂರ್ಣವಾಗಿ ಆ ಗುಂಡಿಯಲ್ಲಿ ಸಿಗಬಹುದು, ಗುಂಡಿಯಲ್ಲಿ ಹೋಗುತ್ತೆ. ಈಗ ಗುಂಡಿಯಲ್ಲಿ ಸಂಪೂರ್ಣವಾಗಿ ನೀರು ತುಂಬ್ಕೊಂಡ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ ರೀ, ಇವತ್ತಿನ ಕ್ಷಣ ಭಾಳ ಜೋರಾದಂಥ ಮಳೆನೇ ಬರ್ತಾ ಇದೆ. ಸೊ ಮಳೆಯಿಂದಾಗಿ ಒಂದಿಷ್ಟು ಅಗಿಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಬಟ್ ಒಂದು ಕಡೆ ಶೋಧ ಕಾರ್ಯವೂ ಕೂಡ ಆಗಬಹುದಾ ಅಥವಾ ಇಲ್ವಾ, ಅಡ್ಡಿ ಆಗ್ತಾ ಇದೆ. ಇವತ್ತಾದರೂ ಕೂಡ ಅಸ್ಥಿಪಂಜರ ಸಿಗುತ್ತಾ 13ನೇ ಸ್ಪಾಟ್ನಲ್ಲಿ ಅಂತ ಕಾಯ್ತಾ ಇದ್ದಾರೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಅದಾದರೂ ಸಿಕ್ಕರೆ ಒಂದಿಷ್ಟು FSL ಕಳಿಸಿ ಒಂದಿಷ್ಟು ವರದಿ ಆದರೂ ಪಡಿಬಹುದು. ಇನ್ನೇನು ಮಾಡೋದಪ್ಪ, ಎಸ್ ಐ ಟಿ ಅಧಿಕಾರಿಗಳಿಗೆ ಗಗ್ಗಂಟಾಗ್ಬಿಡ್ತಿದ್ದು 13ನೇ ಸ್ಪಾಟ್. ಮತ್ತಿಷ್ಟು ಅಪ್ಡೇಟ್ ಬರ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ 7 ರಿಂದ 8 ಅಡಿ ಅಗೆದಂಥ ಇಟಾಚಿ. ಮಳೆ ನಡುವೆಯೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಮಳೆ ಹೆಚ್ಚಾದ್ರೆ ಗುಂಡಿಗೆ ನೀರು ತುಂಬುವ ಸಾಧ್ಯತೆ ಇರುವಂಥದ್ದು. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲೇ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಅಸ್ಥಿಪಂಜರಕ್ಕೆ ಆಪರೇಷನ್ ನಡೆಸ್ತಾ ಇರುವಂತ SIT ಈಗಾಗಲೇ ನೋಡಿ ಮಳೆ ನಡುವೆಯೂ ಕೂಡ 7 ರಿಂದ 8 ಅಡಿ ಅಗ್ದಿದ್ದಾರೆ. ಈಗ ಎಲ್ ಶೇಪ್ ನಲ್ಲಿ 7 ರಿಂದ 8 ಅಡಿ ಅಗ್ದಿದ್ದಾರೆ. ಮಳೆ ಬರ್ತಾ ಇದೆ, ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರ ನಡುವೆಯೂ ಕೂಡ SIT ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಳೆ ಹೆಚ್ಚಾದ್ರೆ ಗುಂಡಿಗೆ ಒಂದಿಷ್ಟು ನೀರು ತುಂಬುತ್ತೆ, ಮತ್ತೆ ಪಂಪ್ ಸೆಟ್ ಇಂದ ನೀರು ಹೊರಗೆ ತೆಗಿತಾರೆ, ಮತ್ತೆ ಅಗಿತಾರೆ. ಇದೇ ರೀತಿಯಾದಂಥ ಕೆಲಸ ಕಳೆದ ಹಲವು ದಿನಗಳಿಂದ, ಅಂತಂದ್ರೆ ಸರಿಸುಮಾರು ಒಂದು 15 ದಿನ ಆಯಿತು. 15 ದಿನಗಳಿಂದ ನಿರಂತರವಾಗಿ ಇದೇ ಕೆಲಸ. ಎಲ್ಲಿ ಗುಂಡಿ ಅಗಿತಾರೆ ಅಲ್ಲಿ ಮಳೆ ಬರುತ್ತೆ, ಮಳೆ ಬಂದ ತಕ್ಷಣ ನೀರು ಬರುತ್ತೆ, ಮತ್ತೆ ನೀರು ತೆಗೆಯೋದು, ಮತ್ತೆ ಬೇರೆ ಪ್ಲೇಸನ್ನು ಮಾರ್ಕ್ ಮಾಡೋದು, ಆ ಪ್ಲೇಸ್ಗೆ ಹೋಗೋದು, ಮತ್ತೆ ಅಗಿಯೋದು, ಮತ್ತೆ ಬರೋದು. ಇಷ್ಟು ದಿನಗಳಿಂದ ಇದೇ ನಿರಂತರವಾಗಿ ಆಗಿಬಿಟ್ಟಿದೆ. ಆದ ನಂತರ ಅದನ್ನು ಹೊರತುಪಡಿಸಿದ್ರೆ 13ನೇ ಸ್ಪಾಟ್ನತ್ತ ಎಲ್ಲರ ಗಮನ, ಎಲ್ಲರ ಕುತೂಹಲ. ಏನಾಗಬಹುದು, ಸಿಗಬಹುದಾ, ಸಿಗಲ್ಲ, ಯಾರು ಸಿಗಬಹುದು, ಯಾರ್ದು 8 ಜನದ ಅಸ್ಥಿಪಂಜರ ಇದೆ, ಈ ರೀತಿಯಾದಂಥ ಮಾತುಗಳು. ಅದನ್ನು ಬಿಟ್ಟರೆ ಇವತ್ತು ಅನುಮಾನ ಯಾರ ಮೇಲೆ? ದೂರುದಾರನ ಮೇಲೆ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನ್ರಿ, ಏನು ಕತೆ, ಒಂದಿಷ್ಟು ಬುರುಡೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಯಾಕಂದರೆ ಈ ರೀತಿಯಾದಂಥ ಸನ್ನಿವೇಶಗಳು ಆರಂಭ ಆದರೆ, ಈ ರೀತಿಯಾದಂಥ ಇಲ್ಲಿ ಸರಿಸುಮಾರು ನಾವು ಕಳೆದ ದಿನಗಳಿಂದ ನೋಡ್ತಾ ಹೋದಾಗ ಅವನ ಕಾನ್ಫಿಡೆನ್ಸ್, ಅವನು ಹೇಳಿರುವಂಥ ಪ್ಲೇಸ್ಗಳಲ್ಲಿ ಹುಡುಕಾಡುವಂಥ ಪ್ಲೇಸ್ಗಳನ್ನು ನೋಡ್ತಾ ಹೋದಾಗ ಹೌದ್ರಿ ಮಾಡಬಹುದಾ, ಮಾಡಲ್ವಾ, ಸಿಗುತ್ತಾ, ಸಿಗಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಇದೀಗ ಇವನನ್ನೇ ಪರೀಕ್ಷೆ ಮಾಡುವಂಥ ಎಲ್ಲ ಸಂಗತಿಗಳು ಎದ್ದು ಕಾಣ್ತಾ ಇದೆ. ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಬಹುದು. ಯಾಕಂದರೆ ಸರ್ಕಾರವು ಕೂಡ ಈ ರೀತಿ, ಯಾಕಂದರೆ ಇದೇ ಸ್ಪಾಟ್ನಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ ಸರ್ಕಾರವು ಕೂಡ ಒಂದಿಷ್ಟು SITಯನ್ನು ವಾಪಸ್ ಕರೆಸ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಯಾಕಂದರೆ ಕಳೆದ 15 ದಿನಗಳಿಂದ ನಿರಂತರವಾಗಿ ಶೋಧ ಮಾಡಿದಂಥ ಸಂದರ್ಭದಲ್ಲಿ ಸಿಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ? ಸರ್ಕಾರ ಆಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, ಗೃಹ ಸಚಿವ G. ಪರಮೇಶ್ವರ್ ಅವರಾಗಿರ್ಬೋದು, ಎಲ್ಲರನ್ನ ಕೂಡ ವಾಪಸ್ ಕರೆಸಿ
ಬಿಟ್ಬಿಡ್ತಾರೆ. ಈ ಕೇಸ್ನಲ್ಲಿ ಏನೂ ಕೂಡ ಇಲ್ಲ ಅನ್ನುವಂಥ ರೀತಿಯಾಗಿ. ಯಾಕಂದರೆ ಅನಾಮಿಕ ಹೇಳಿದಂಥ ಭರವಸೆ, ಅನಾಮಿಕ ತೋರಿಸಿದಂಥ ಒಂದಿಷ್ಟು ಬುರುಡೆ, ಇನ್ನು ಗ್ರಾಮಸ್ಥರು ಕೂಡ ಒಂದಿಷ್ಟು ಬರುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಅಂತಾರೆ. ಮತ್ತೆ ಇವತ್ತು SIT ಅಧಿಕಾರಿಗಳ ಕಚೇರಿಗೆ 2 ಸಾಕ್ಷಿದಾರರು ಬಂದಿದ್ದಾರಂತೆ. ಅವರು ಈ ದೂರುದಾರ ಯಾರು, ಏನು ಕತೆ ನಮಗೆಲ್ಲರಿಗೂ ಕೂಡ ಗೊತ್ತು ಸ್ವಾಮಿ, ಹಾಗಾಗಿ ಇವನ್ನೆಷ್ಟು ಹೆಣಗಳನ್ನು ಹೂತಿದ್ದಾನೆ, ಏನು ಕತೆ ನಾವು ಕೂಡ ನೋಡಿದ್ದೀವಿ ಅಂತ. ಏನು ಆಗ್ತಾ ಇದೆ ಅಲ್ಲಿ? ಸಾಕ್ಷಿದಾರರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಎಲ್ಲಿ ಅಗೀತಾ ಇದ್ದಾರೆ, ಅಲ್ಲಿ ಮಾತ್ರ ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ. ಹೀಗೆ ಆಗ್ತಾ ಹೋದರೆ ಏನು ಮಾಡೋದು, ಏನು ಕತೆ? ದೂರುದಾರನಿಗೆ ಒಂದಿಷ್ಟು ಮಂಪರು ಪರೀಕ್ಷೆ ಮಾಡೇ ಮಾಡ್ತಾರೆ. ಯಾಕಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಭಾಳ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ಸುಮ್ಮನೆ ಸೀರಿಯಸ್ ಆಗಿ ತೊಗೊಳ್ಳೋಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಮಾಸ್ಕ್ ಮ್ಯಾನ್ ತೋರಿಸಿದಂಥ ಏನಿದು 2ನೇ ಸ್ಪಾಟ್, 13ನೇ ಸ್ಪಾಟ್ ಪಕ್ಕನೇ 2ನೇ ಸ್ಪಾಟ್ ಏನಿತ್ತಲ್ಲ ಅಲ್ಲೇ ಅಗೀತಾ ಇದ್ದಾರೆ. ಆದರೆ ಒಂದಿಷ್ಟು ಮಳೆರಾಯನ ಅಡ್ಡಿಯಲ್ಲಿ ಮಳೆ ಬರ್ತಾನೆ ಇದೆ, ಮಳೆರಾಯ ಅಡ್ಡಿ ಮಾಡ್ತಾ ಇದ್ದಾನೆ. ಅದರ ನಡುವೆಯೂ ಕೂಡ ಒಂದಿಷ್ಟು ಅಲ್ಲಿ ಕಾರ್ಯ ಆರಂಭ ಕೂಡ ಆಗಿದೆ. ಎಲ್ಲವೂ ಕೂಡ ಒಂದಿಷ್ಟು ಮಳೆ ಜಾಸ್ತಿ ಆಗಿಬಿಟ್ರೆ ಒಂದಿಷ್ಟು ಅಗಿಯುವ ಕೆಲಸ ಒಂದಿಷ್ಟು ನಿಲ್ಲಬಹುದು. ಆದರೆ ಇಲ್ಲ, ಮಾಡಲೇಬೇಕಾಗಿರುವಂಥದ್ದು ನಾವು. ಸೊ ಹಾಗಾಗಿ ಎಲ್ ಶೇಪ್ನಲ್ಲಿ ಶೋಧ ಒಂದಿಷ್ಟು ನಡೀತಾ ಇದೆ. ಸಿಗುತ್ತಾ ಹಾಗಾದ್ರೆ? ಕುತೂಹಲಕ್ಕೆ ಕಾರಣ ಮಾಡಿಕೊಟ್ಟ ಎಲ್ ಶೇಪ್ ಕಾರ್ಯಾಚರಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎಲ್ ಶೇಪ್ ನಲ್ಲಿ ಯಾಕೆ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಹಾಗಾದ್ರೆ ಎಲ್ ಶೇಪ್ ನಲ್ಲಿ ಶೋಧ ನಡೆಸ್ತಾ ಇದ್ದಾರೆ, ಅಡಗಿದೆಯಾ ಅದರಲ್ಲಿ ಬುರುಡೆ ರಹಸ್ಯ? ಎಲ್ ಶೇಪ್ ನಲ್ಲೇ ಯಾವ ರೀತಿ ಇದು? ಏನಿದು ಹೊಸದಾಗಿ ಬಂದ್ಬಿಡ್ತಲ್ಲ ಎಲ್ ಶೇಪು, ಏನ್ ಕತೆ? ಸೊ ಹಾಗಾಗಿ ಎಲ್ ಶೇಪ್ ನಲ್ಲಿ ಯಾಕೆ ಶೋಧ ಮಾಡ್ತಾ ಇದ್ದಾರೆ? ಎಲ್ ಶೇಪ್ ನಲ್ಲಿ ಯಾಕೆ? ನೋಡಿ, ಈಗ ಹೊಸದಾಗಿ ತಂದ್ಬಿಟ್ಟಿದ್ದಾರೆ ಈ 13ನೇ ಪಾಯಿಂಟ್ ನಲ್ಲಿ ಎಲ್ ಶೇಪ್ ತಂದ್ಬಿಟ್ಟಿದ್ದಾರೆ. ಈ ಎಲ್ ಶೇಪ್ ಅಲ್ಲೇ ಒಂದಿಷ್ಟು ಅಧಿಕಾರಿಗಳು ಶೋಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಎಲ್ ಶೇಪ್ ನಲ್ಲೇ ಒಂದಿಷ್ಟು ಬುರುಡೆ ರಹಸ್ಯ ಅಡಗಿಬಿಟ್ಟಿದೆಯಾ? ಎಸ್, ಈ ಮಾತು, ಈ ಅನುಮಾನ ಕಾಡ್ತಾ ಇರುವಂಥದ್ದು ಯಾಕೆ ಅಂತಂದ್ರೆ, ಯಾಕೆ ಎಲ್ ಶೇಪ್ ನಲ್ಲಿ ಹೇಳಿದ್ರು? ಯಾಕಂದ್ರೆ ಈ ಹೆಣಗಳನ್ನ ಹೂಳಬೇಕಾದಂಥ ಸಂದರ್ಭದಲ್ಲೂ ಕೂಡ ಈ ಶೇಪ್ಗಳು ನೋಡ್ತಾರ. ಎಲ್ ಶೇಪು, ಎಕ್ಸ್ ಶೇಪು, ವಿ ಶೇಪು, ಈ ರೀತಿ ಶೇಪ್ಗಳನ್ನು ನೋಡ್ತಾರ. ಆದರೆ ಈ ಅನಾಮಿಕ ನೋಡಿ ಈ ರೀತಿಯಾಗಿ ಹುಳಿದಾನ, ಈ ರೀತಿಯಾದಂಥ ಅನುಮಾನ ಸಹಜವಾಗಿ ಬರುತ್ತೆ. ಯಾಕಂದರೆ ಅನಾಮಿಕ ತೋರಿಸಿದ್ದು ಎಲ್ ಶೇಪು, ಈಗ ಹುಳ್ತಾ ಇರೋದು ಕೂಡ ಎಲ್ ಶೇಪು. ಏನು ಎಲ್ ಶೇಪ್ನಲ್ಲಿ ಬುರುಡೆ ರಹಸ್ಯ ಅಡಗಿಬಿಟ್ಟಿದೆಯಾ? ಎಲ್ ಶೇಪ್ನಲ್ಲಿ ಶೋಧದಲ್ಲಿ ಸಿಗುತ್ತಾ? ಹಾಗಾದರೆ ಕಳೆಬರ ಸಿಗಬಹುದಾ? ಮೂಳೆ ಸಿಗಬಹುದಾ? ಅಸ್ಥಿಪಂಜರ ಸಿಗಬಹುದಾ? ಇಲ್ಲ ಬುರುಡೆನೇ ಸಿಕ್ಕಿಬಿಡಬಹುದಾ? ಈ ರೀತಿ ಮಾತುಗಳು, ಈ ರೀತಿಯ ಅನುಮಾನಗಳು ಶುರುವಾಗ್ಬಿಟ್ಟಿದೆ. ಈ ಎಲ್ ಶೇಪು ಅಂತಂದಾಗ ಯಾವುದೇ ಶೇಪ್ ಆಗಲ್ರಿ, ಏನೇ ಆಗಲಿ ಅಲ್ಲಿ ಯಾವ ಶೇಪಲ್ಲೇ ಬೇಕಾದರೆ ಅಗಿರಿ, ಬಟ್ ಅಸ್ಥಿಪಂಜರ ಸಿಗಬೇಕಷ್ಟೆ. ಅದನ್ನು ಬಿಟ್ಬಿಟ್ಟು ಸಿಗಲೇ ಇಲ್ಲ ಅಂತಂದಾಗ ಮುಂದಿನ ಆಟ, ಮುಂದಿನ ಅದು ಏನಿದೆ ಅಲ್ಲ ವಿಚಾರಣೆ, ಅದು ಸಂಪೂರ್ಣವಾಗಿ ದೂರುದಾರನಿಗೆ ಏನು ಮಾಡಬೇಕು ಅದನ್ನೆಲ್ಲವೂ ಕೂಡ SIT ಅಧಿಕಾರಿಗಳು ನಿರ್ಧಾರ ಕೂಡ ಮಾಡಿಬಿಟ್ಟಿರ್ತಾರೆ. ಸುಖ ಸುಮ್ಮನೆ ಸುಳ್ಳೆಲ್ಲ ಹೇಳಬಾರ್ದು. ಅಲ್ಲಿ ದೂರುದಾರನ ಮಂಪರು ಪರೀಕ್ಷೆ ನಡೆಸುತ್ತಾ SIT. ಎಸ್, 16 ಸ್ಪಾಟ್ಗಳಲ್ಲಿ ಶೋಧ ನಡೆಸಿದ್ರು ಕೂಡ ಎಲ್ಲೂ ಕೂಡ ಅಸ್ಥಿಪಂಜರ ಸಿಗಲಿಲ್ಲ. ಅನಾಮಿಕನಿಗೆ ಮಂಪರು ಪರೀಕ್ಷೆ ನಡೆಸಲು ಒಂದಿಷ್ಟು ಚಿಂತನೆ, ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ. ಕೋರ್ಟ್ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸ್ತಾ ಇದೆ SIT. ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಈಗಾಗಲೇ ಒಂದಿಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೂರುದಾರನ ಮಂಪರು ಪರೀಕ್ಷೆ ನಡೆಸಲು ಒಂದಿಷ್ಟು SIT ಅಧಿಕಾರಿಗಳು ರೆಡಿ ಆಗಿಬಿಟ್ಟಿದ್ದಾರೆ. 16 ಸ್ಪಾಟ್ಗಳಲ್ಲಿ ಶೋಧ ನಡೆಸಿದ್ರು ಕೂಡ ಇಲ್ಲಿವರೆಗೂ ಕೂಡ 6ನೇ ಸ್ಪಾಟ್ ಬಿಟ್ರೆ ಎಲ್ಲೂ ಕೂಡ ಸಿಗ್ಲಿಲ್ಲ ಸ್ವಾಮಿ, ಎಲ್ಲೂ ಕೂಡ ಸಿಗ್ಲಿಲ್ಲ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಸಾಧ್ಯತೆ ಇದೆ. ದೂರುದಾರನಿಗೆ ಮಾಡಲೇಬೇಕಾಗಿರುವಂತ ಅನಿವಾರ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು, ಇದು ಮಾಡಲೇಬೇಕು. ಯಾಕ್ರಿ, ಕಳೆದ 15 ದಿನಗಳಿಂದ ನಿರಂತರವಾಗಿ SIT ಅಧಿಕಾರಿಗಳು, ಅಲ್ಲಿ ಕಾರ್ಮಿಕರು ಎಲ್ಲರೂ ಕೂಡ ನಿರಂತರವಾಗಿ ದುಡಿತಾ ಇದ್ದಾರೆ. ಏನಾಗುತ್ತೋ, ಏನು ಕತೆನೋ, ಏನಾಗುತ್ತೆ, ಇದೆಲ್ಲದರ ನಡುವೆ
ಈ ಅನಾಮಿಕನಿಗೆ ಮಂಪರು ಪರೀಕ್ಷೆ ನಡೆಸಲು ಒಂದಿಷ್ಟು SIT ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ದಾರೆ. ಅಲ್ಲಿ ಏನ್ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನ, ಏನ್ ಕತೆ? 1995ರಿಂದ 2014ರವರೆಗೆ ಆಗಿರುವ